ಅರಕಲಗೂಡು ಜುಡಿಷಿಯರಿ 11ನೇ ತಾರೀಕಿನಂದು ಮೇಜರ್ ಕೇಸ್ ಇತ್ತು. 38/2019 PCC JMFC ಅರಕಲಗೂಡು. ಹಿಂದಿನ ದಿನನೇ ನಾನು ಹೋಗ್ಬಿಟ್ಟಿದ್ದೆ ತಪ್ಪಿಸ್ಕೊಂಡು. ಸೋಮವಾರನ ಮಂಗಳವಾರ ಅಂತ ಮಿಸ್ ಮಾಡಿಕೊಂಡು ಹಿಂದಿನ ದಿನನೇ ನಾನು ಹೋಗಿದ್ದೆ. ಬೆಳಗಿಂದ ಸಾಯಂಕಾಲ ತನಕ ಟ್ರಯಲ್ ನಡೆದಿದೆ ಕೋರ್ಟಲ್ಲಿ, ಆಯಿತಾ. ಮಾರನೇ ದಿನ ನನ್ನ ಕೇಸ್ ಹಿಯರಿಂಗ್ ಇದೆ. ಅದೇ ಯಾರೋ PSI MC ಮಧು ಅನ್ನೋ ಮಾರಾಯ್ತಿಗೆ ನಾನು ಅವ್ರದ್ದೇ ಸ್ಟೇಷನ್ನಲ್ಲಿ ಹೊಡೆದ್ನಂತೆ ಅನ್ನೋದೊಂದು ಅಟ್ಟರ್ ನಾನ್ಸೆನ್ಸ್ ಜಂಕ್ ಕೇಸು. ಎಷ್ಟು ಮಟ್ಟಕ್ಕೆ ಬುಕ್ ಆಗೋಗ್ಬಿಟ್ಟವ್ರೆ ಇವರು ಅಂತ ಹೇಳಿದ್ರೆ, ತಿಪ್ಪರ್ಲಾಗ ಹೊಡೆದ್ರು ಇವ್ರಿಗೆ ಕೇಸ್ ಪ್ರೂವ್ ಮಾಡೋಕ್ಕಲ್ಲ. ಸಿಗಾಕಿದ್ದಾರೆ BNS ಕೆಳಗಡೆ, ಸುಳ್ಳು ಸಾಕ್ಷಿ ಹೇಳಿದ ಮೇಲ್ಗಡೆ 7 ವರ್ಷ ಜೈಲಿಗೆ ಹೋಗೋಕ್ಕಾಯ್ತು ಇವರಿಗೆ ಅಂತ ಅಂದ್ಬಿಟ್ಟು ಒಂದು ಎವಿಡೆನ್ಸಿಗೆ ಆ ಎಮ್ಮ ಬರೋದಿಲ್ಲ. ಯಾರು ಕಂಪ್ಲೇಂಟ್ ಮಾಡ್ರು? PSI. ಇನ್ನೊಂದು ಇದ್ರೊಳಗಡೆ ನಾನು ಅಕ್ಯೂಸ್ಡ್ ಅಲ್ವಾ, ಹಾಗಾಗಿ ಆ ಪ್ರಾಸಿಕ್ಯೂಟ್ರು ಹಾಸನದಿಂದ ಇಲ್ಲಿಗೆ ಬರಬೇಕು, ಸ್ಪೆಷಲ್ಲಾಗಿ ಅಪಾಯಿಂಟ್ ಮಾಡಿದ್ದಾರೆ ನನಗೆ. ಆ ಪ್ರಾಸಿಕ್ಯೂಟ್ರು ಡೈರೆಕ್ಟ್ರು ಯಾರು ಇಲ್ಲಿ ತನಕ ಪ್ರೀವಿಯಸ್ಲಿ ಇದ್ದ ಇಲ್ಲಿ ಅರಕಲಗೂಡಲ್ಲಿದ್ದ ರಂಜನಾ ರಾವ್ ಅನ್ನೋ APPಗೆ ಕವರಪ್ ಮಾಡಿ ಕಳ್ಳ ಕೆಲಸ ಮಾಡೋಗಿದ್ದಾರೋ ಆ ಹೆಣ್ಮಗಳು ಅವರು ಇವಾಗ ಡೈರೆಕ್ಟ್ರ್ ಜಾಗದಲ್ಲೂ ಕೂತ್ಕೊಂಡಿದ್ದಾರೆ. ಇವ್ರ ಕಡೆಯಿಂದ ಏನಾಯ್ತೆ, ನಮ್ಮ ಕೇಸ್ ಟ್ರಯಲ್ ಇದ್ದಾಗ ನಾನು ಯಾವಾಗ ಅಕ್ಯೂಸ್ಡ್ ಇದ್ದಾಗ ಈ ಹಾಸನದಿಂದ ಬರಬೇಕು, ಅವರು ಬರೋದಿಲ್ಲ. ಅವರು ಬಂದರು ಟೈಮ್ ಪ್ರೇ ಮಾಡ್ಕೊಂಡು ಹೋಗ್ತಾರೆ. ಬಂದರು ಹೇಳ್ತಾರೆ ಯಾರು ಎವಿಡೆನ್ಸ್ ಬಂದಿಲ್ಲ ಸರ್, ನಾನು ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಕೇಸ್ ಮತ್ತೆ 2 ಜನ ಹೀಗೆ ಆಗುತ್ತೆ. ಆದರೆ ನಿನ್ನೆ ಅಂದರೆ 11ನೇ ತಾರೀಕು 3ನೇ ತಿಂಗಳು 2025 ನಡೆದಿದ್ದಂಥದ್ದು. ಹಿಂದಿನ ದಿನ ಎಲ್ಲ ಪ್ರಾಪರ್ ಹೆಲ್ತ್ ಇದ್ದ ಜಡ್ಜಿ ಸರ್ ಮಾರನೇ ದಿನ ಅಂದರೆ 11ನೇ ತಾರೀಕು ಇದ್ದಕ್ಕಿದ್ದಂಗೆ ಧಡೀರ್ನೇ ಹುಷಾರು ತಪ್ಪಿದ್ರೆ ಎಷ್ಟು ದಿನ ರಜೆ ಹಾಕ್ತಾರಪ್ಪ ಜನ ಕೇಳಿ. ಹುಷಾರು ತಪ್ಪಿ ರಜಕ್ಕೆ ಹೋಗಿದಾರಂತೆ, ಲೀವು, ಕ್ಯಾಶುವಲ್ ಲೀವ್. ಸಿಕ್ ಲೀವ್ ಅಂತಲೂ ಇರ್ತಿದ್ದಾನೆ, ಯಾರಿಗೆ ಗೊತ್ತು, ಜಡ್ಜ್ಗಳಿಗೆ ಹೋಗಿದ್ದಾರಂತೆ. 2nd ಅಡಿಷನಲ್ ಜಡ್ಜ್ ಅರಕಲಗೂಡಿಗೆ. ನಿಮಗೆ ಹೆಂಗಾಗಬೇಕು? 10ನೇ ತಾರೀಕಿನ ನಾನು ಮಂಗಳವಾರ ಅಂತ ತಿಳ್ಕೊಬಿಟ್ಟು ಸೋಮವಾರ ಆಗಿದ್ದ ದಿನ 10 ಮಂಗಳವಾರ ಅಂತ ತಿಳ್ಕೊಂಬಿಟ್ಟು ಅಲ್ಲಿಗೆ ಹೋಗಿದ್ದೀನಿ ಕೋರ್ಟಿಗೆ. ನಾನು ನೋಡ್ತೀನಿ ಕಾಸ್ ಲಿಸ್ಟಲ್ಲಿ ನನ್ನದು ಇದೇ ಇಲ್ಲ, ಕೇಸೇ ಇಲ್ಲ. ಏನಪ್ಪ ನಮಗೆ ತಾರೀಕು ದಿನ ಒಂದು ಗೊತ್ತಾಗ್ತಿಲ್ಲ, ಹಂಗೆ ನಿದ್ದೆ ಬರೋದಿಲ್ಲ ನನಗೆ. ಟೈಮ್ ಎಷ್ಟು ಗೊತ್ತಾ? ಈಗಲೂ 5:30 ಬೆಳಗಿನ ಜಾವ. ನನಗೆ ನಿದ್ದೆ ಬರೋದಿಲ್ಲ, ಏನು ಮಾಡೋದು? ಮತ್ತೆ ನನ್ನ ಮೋಟ್ರ್ ಶೂಟಾಗಿದೆ ಅಲ್ಲಿ, ಪರಮಾತ್ಮ ಅಂತ ಸೆಸ್ಕಿನ ಜನಗಳ ಕಾಟಕ್ಕೆ. ಎಷ್ಟೊಂದು ಮೋಸ, ಎಷ್ಟೊಂದು ಚೀಟಿಂಗ್ ಅಂತ ಮಾಡ್ತಾರೆ. ಹುಷಾರು ತಪ್ಪಿದ್ರೆ ಜಡ್ಜ್ಗಳು 8 ದಿನ ರಜೆ ಹಾಕ್ತಾರೆ. ಆಪರೇಷನ್ ಎಲ್ಲ ಆಪರೇಷನ್ ಥಿಯೇಟ್ರಿಗೆಲ್ಲ ಹೋಗ್ಬೇಕು ಅಂತಾರೆ, ಆವಾಗ ತಿಂಗಳು ಹಾಗೆಲ್ಲ ಹಾಕ್ತಾರೆ ರಜೆ. ಆವಾಗ ಇನ್ನೊಂದು ಕೋರ್ಟಿಗೆ, ಕನ್ಕರೆಂಟ್ ಕೋರ್ಟಿಗೆ ಚಾರ್ಜ್ ಕೊಟ್ಟು ಹೋಗ್ತಾರೆ, ಅಲ್ಲಿ ಟ್ರಯಲ್ ನಡೆಯುತ್ತೆ. ಆದರೆ ಒಟ್ಟಿಗೆ ಟ್ರಯಲ್ ನಡೀಬಾರ್ದು ಈ ಕೇಸಿಗೆ, ಅದಕ್ಕೇನು ಬೇಕು ಅದನ್ನ ಮಾಡ್ತಾರೆ. ಇವರು ಹೋಗಿದ್ದಾರಂತೆ 24ರ ತನಕ ರಜೆ. ಅಲ್ಲ, ಬೆಂಚ್ ಕ್ಲರ್ಕಿಗೆ ನಾನು ಹಿಂದಿನ ದಿನನೇ ಬಂದಿದ್ನಲ್ಲಪ್ಪ, ನಾನು ಮಂಗಳವಾರ ಅಂತ ಅಸ್ಯೂಮ್ ಮಾಡ್ಕೊಂಬಿಟ್ಟು ತಪ್ಪೆ ಅಂತಲೇ ಯಾಕೆ ಹೇಳಲಿಲ್ಲ ನೀವು? ಮಾರನೇ ದಿನ ಜಡ್ಜು CL ಹಾಕಿದ್ದಾರೆ ಅಂತ. ಸಿಕ್ ಲೀವು ಇಲ್ದೆಲ್ಲ ಹೋದರೆ ಕ್ಯಾಶುವಲ್ ಲೀವು, CL ಇಲ್ಲದರೆ ಸಿಕ್ ಲೀವು. ಹಾಗಿದ್ರೆ ನನಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ, ಮೇಡಮ್ ನನಗೂ ಇವತ್ತು ಬೆಳಿಗ್ಗೆನೇ ಗೊತ್ತಾಗಿದ್ದು. ಬೆಂಚ್ ಕ್ಲರ್ಕ್ ಹೇಳಿ ಪಕ್ಕದಲ್ಲಿದ್ದ ಅಡ್ವೊಕೇಟ್ ನಾಳೆಗೆ ಹಾಕ್ರಿ ಅಂತ ನಾನು ಹೇಳಿದೆ. ಇಮಿಡಿಯೇಟ್ ನಾಳೆಗೆ ಹಾಕಿ, ಇವರು ಇವತ್ತು ಬರಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ಬರಲ್ಲ ಜಡ್ಜ್ ಬರಲ್ಲ, 24ರ ತನಕ ಬರಲ್ಲ, ಲಾಂಗ್ ಲೀವ್ ಹೋಗಿದ್ದಾರೆ ಹಿಂಗಂತ ಯಾರೋ ಅಡ್ವೊಕೇಟ್ ಹೇಳೋದು. ಬೆಂಚ್ ಕ್ಲರ್ಕಿಗೆ ಗೊತ್ತಿಲ್ಲ ಯಾವತ್ತು ಬರ್ತಾರೆ ಅಂತ.
ಆಮೇಲೆ ಅವರು ಅಡ್ವೊಕೇಟ್ ಏನ್ರಿ ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ನೀವು ಹಿಂಗೆ ಹೇಳ್ತಿರಲ್ಲ ಅಂತ ಪತ್ತೆ ಮಾಡಿ ಕ್ರಾಸ್ ಚೆಕ್ ಮಾಡಿದ್ರೆ ಆಮೇಲೆ ಎಕ್ಸ್ಟ್ರಾ ಯಾವಾಗ ಬರ್ತಾರೆ ಆ ಡೇಟಿಗೆ ನೀವು ಕರೆಕ್ಟಾಗಿ ನೀವು ಅಡ್ಜಾಯ್ನ್ ಮಾಡಿ ಅಂತ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನಾನು 24ಕ್ಕೆ ಅಂತ ಬರ್ದವ್ರಪ್ಪ ಅಂದರೆ 23 ತನಕ ಅವ್ರು ರಜದಲ್ಲಿದ್ದಾರೆ ಅಂತ ಅರ್ಥ. ಅಷ್ಟರೊಳಗಡೆ ನನ್ನ ಕೇಸ್ ಹಿಯರಿಂಗು ನೆನ್ನೆದು 11ನೇ ತಾರೀಕು ಸೇರಿಸ್ಕೊಂಡು 4 ಕೇಸು ಲ್ಯಾಪ್ಸ್ ಆಗೋಯ್ತವೆ. ಅಡ್ಜೈನ್ಮೆಂಟ್ ಫಾರ್ ನಾಟ್ ಹ್ಯಾವಿಂಗ್ ಜಡ್ಜ್ ಇಲ್ದಲೇ ಇರೋ ವಿಚಾರಕ್ಕೆ ಅಡ್ಜೈನ್ಮೆಂಟ್ಗಳು ಏನು ಬರೀತಾರೋ ಹಂಗೆ. ಅದರೊಳಗಡೆ ಮೇಜರ್ ನನ್ನ ಸಿಗ್ನೇಚರ್ ಫೋರ್ಜರಿ ಕೇಸೂ ಸೇರ್ಕೊಂಡಿದೆ. ಆದರೆ ಅದು ಕೆಳಗಡೆ ಕೋರ್ಟಲ್ಲಿರೋದು, ಹಾಗಾಗಿ ಅದು ನಡಿಬೇಕು. ಏನು ಅಬ್ಜೆಕ್ಷನ್ ಫೈಲ್ ಮಾಡೋದು ಏನು ಪೆಂಡಿಂಗ್ ಇಟ್ಕೊಂಬಂದಾರಲ್ಲ 3-4 ಟ್ರಯಲ್ ಡೇಟ್ಸಿಂದ ಅದು ನಡಿಬೇಕು, ನೋಡೋದು ನಡೀತದಲ್ಲೋ. ಆದರೆ ನಂದು ಇನ್ನೂ ಬಾಕಿ ಏನು ಕೇಸ್ ಇದ್ದಾವೆ 826, 825, ಆಮೇಲೆ 163/2019. 800 ಅಂತ ಹೇಳಿದ್ನಲ್ಲ ಅವೆರಡು ಎಲ್ಲ ಹೋವೆ. 3 ಕೇಸ್ಗಳು 2019ರಲ್ಲಿ ರಿಜಿಸ್ಟರ್ ಆಗಿರೋದು ಕೋರ್ಟಲ್ಲಿ. ಅವೆಲ್ಲ ಹೋಗಿರ್ತವೆ ಲ್ಯಾಬ್ಸ್. ಹೆಂಗೆ ಹೋಗ್ತಾರೆ ನೋಡ್ರಿ ಜಡ್ಜ್ಗಳು ರಜಕ್ಕೆ. ಈಗ ನಾನು ಅಂದ್ಕೊಳ್ಳೋದು ಅರ್ಕಲ್ಗೂಡು ಅನ್ನೋ ಒಂದು ಜಂಕ್ ಇದ್ರೊಳಗಡೆ ಏನು ರೆಕಾರ್ಡ್ ಆಗಿತ್ತು, ರೆಕಾರ್ಡ್ ಆಗ್ತಾಯಿದೆ, ಕ್ಯಾಮ್ರಾ ರೆಕಾರ್ಡ್ ಆಗ್ತಾಯಿದೆಯಾ ಸರ್ ಅಂತ ಕೇಳಿದ್ದು. ಅದ್ರದ್ದು ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದರೆ CMO ಚೀಫ್ ಮೆಜಿಸ್ಟೀರಿಯಲ್ ಆಫೀಸರ್ ಅಂತ ಒಬ್ಬರು ಮೇಲ್ಗಡೆ ಕೂತ್ಕೊತಾರೆ, ಅಥಾರಿಟಿ ಇರೋರು CCTVದು. ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಹೇಳ್ತಾರೆ, ಮೇಡಮ್ ಇನ್ನೂ ಟ್ರಯಲ್ ಮಾಡ್ತಾ ಇದ್ದಾರಂತೆ, ಹಾಗಾಗಿ ನಮಗಿನ್ನೂ ಕೊಟ್ಟಿಲ್ಲ ಅವರು ಆ್ಯಕ್ಸಸ್. ರೆಕಾರ್ಡ್ ಮಾಡ್ಕೊಳ್ಳೋ ಡಿವೈಸ್ ಏನಿರುತ್ತೋ ಯಾವುದರಿಂದ ಅವ್ರನ್ನ ಕಲೆಕ್ಟ್ ಮಾಡಿ ಕೊಡಬೇಕು ಅದರಿಂದ. ಅದು ಯಾವನ ಈ ಹೆಡ್ಡ ಕ್ರಿಕೆಟ್ ಅಡ್ವೊಕೇಟು ಬೆರಳಿಗೂ ಕೈಗೂ ಕ್ಲ್ಯಾಶ್ ಆದರೆ ಬೆರಳಿಗೆ ಹಾಮ್ ಆಗುತ್ತೋ ರಾಡಿಗೆ ಹಾಮ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ ಈ ಮನುಷ್ಯನಿಗೆ ಅನ್ನೋ ಥರ ರಾಡ್ ಬೆಂಡಾಗಿತ್ತಾ, ಕಿಟಕಿ ತಗೊಂಡು ಹೋದ್ರ ಪೊಲೀಸರು ಇಂಥವೆಲ್ಲ ಕೇಳಿದ್ರಲ್ಲ, ಅದ್ರದ್ದು ಕೊಡಿ ರೆಕಾರ್ಡಿಂಗು ನನಗೆ ಅಂತ ಕೇಳಿದ್ರೆ ಗ್ಯಾರಂಟಿ ಇಲ್ಲ. ಅವ್ರು ಬಂದು ಹೇಳ್ತಾ ಇದ್ದಾರೆ, ಇವಾಗ ಇನ್ಸ್ಟಾಲ್ ಮಾಡೋರಲ್ಲ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಹೀಗೆ ನಮ್ಮ ಹತ್ರ ನಮಗಿನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅವರು ಅಂತ. ಅವತ್ತೇ ಜಡ್ಜಿ ಕೇಳಿದ್ದೀನಿ ನಾನು, ಸರ್ ಕ್ಯಾಮ್ರಾ ವರ್ಕಿಂಗ್ ಇದೆಯಾ, ಈ ಮನುಷ್ಯ ಹಿಂಗೆ ಕೇಳ್ತಿರೋದೆಲ್ಲ ರೆಕಾರ್ಡ್ ಆಗಬೇಕು ನನಗೆ ಅಂದರೂ ಮನುಷ್ಯ ಮಾಡಿದ್ದು ನೋಡಿದ್ರೆ ಇವ್ರಿಗೆ ಮೊದಲೇ ಗೊತ್ತಿತ್ತು ಕ್ಯಾಮ್ರಾ ಇನ್ನೂ ಫಂಕ್ಷನಿಂಗ್ ಇಲ್ಲ ಅಂತ. ಇವಾಗ ಹೇಳಿ, ಅರ್ಕಲ್ಗೂಡು ಕೋರ್ಟಲ್ಲಿ ರೂಲ್ ಮಾಡ್ತಾ ಇರೋದು ಕಳ್ಳ ಅಡ್ವೊಕೇಟ್ಗಳು ಅಥವಾ ಮೆಜಿಸ್ಟ್ರೇಟ್ಗಳು, ಅದು ಯಾವ ಚೀಪ್ ರೇಟೆಡ್ ಪೊಲಿಟಿಷಿಯನ್ಗಳು ಯಾರು ಅಂತ ತಿಳ್ಕೋಬೇಕು ನಾನು. ನನ್ನಿಂದ ಬಾಕಿ ಜನಗಳಿಗೂ ಕಾಟ ಕೊಡ್ತೀರಾ? ನನ್ನ ಕೇಸ್ ಇದ್ದಿದ್ದೀನಿ 24ಕ್ಕೆ ಅಡ್ಜೈನ್ ಮಾಡೋರು ಅಂತ ನೋಡಿ. ಇದೇನು ಯಾವ್ದಾದ್ರು ಸಮ್ಮರ್ ವೆಕೇಷನ್ನ, ಯಾವ್ದಾದ್ರು ಇನ್ನೊಂದು ತಗೋತಾರೆ ಕ್ರಿಸ್ಮಸ್ ವೆಕೇಷನ್ನ, ಲಾಂಗ್ ಲೀವ್ ತೊಗೊಂಡು ಹೋಗೋಕ್ಕೆ. ಇವರಿಗೆ ಲೀವ್ ಕೊಟ್ಟ ಅಷ್ಟು ದೊಡ್ಡ ಉದ್ದನೆಯ ಲೀವ್ನ ಅಪ್ರೂವ್ ಮಾಡಿ ಕೊಟ್ಟ ಹಾಸನದ PDJ ಮೇಡಮ್ ಮೇಲ್ಗಡೆನೇ ಬರ್ತದಲ್ಲ ಈಗ ಫಿಂಗರ್ ಪಾಯಿಂಟ್ ಮಾಡೋಕ್ಕೆ. ಏನಕ್ಕೆ ಮಾಡ್ತಾರೆ ಹಿಂಗೆ? 11ನೇ ತಾರೀಕು ಮಾಡಿರೋದು ಮಿಸ್ ಏನಾಗಿದೆಯಲ್ಲ, ಅದಕ್ಕೆ ಇದು ಪರ್ಪಸ್ಲಿ ಪ್ಲ್ಯಾನ್ ಮಾಡಿ ಮಾಡಿರೋದು ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಹೈಕೋರ್ಟಿಗೆ ಹೋಗಿ ಹೇಳೋಕ್ಕೆ ಪ್ರೂಫ್ ಇದೆ ನನ್ನ ಹತ್ರ. ಈಗ ಹೇಳ್ರಿ ಏನು ಮಾಡಬೇಕು ನಮ್ಮಂಥವ್ರು ಜನಗಳು? ಪೊಲೀಸರು ನೋಡಿದ್ರೆ ಅಯ್ಯೋ ಇವರು ಮಾಡೋದು. 11ನೇ ತಾರೀಕು SP ಆಫೀಸಲ್ಲಿ 8 ಗಂಟೆ ತನಕ ನಡೀತು ಮೀಟಿಂಗ್ ಅವ್ರದ್ದು. ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ಗಳನ್ನೂ ಕರ್ಕೊಂಡು ಮೇಡಮ್ SP ಸಿಕ್ಕಾಪಟ್ಟೆ ಜಾಡ್ಸಿ ಉಗಿತಿದ್ರಂತೆ, ನೀವು ಮಾಡೋದು ಇಂಥ ಗಬ್ಬೆದ ಕೆಲಸಕ್ಕೆ ವಿಜಯ ಬರ್ತೀನಿ ನಮ್ಗೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ ನೋಡ್ರಿ ಅಂತ ಯಾರೋ ಒಬ್ಬರು CPI ಒಬ್ಬರು ಕೆಳಗಡೆ ಇಳಿದು ಬಂದರು. ಅವ್ರದ್ದು ನಮಗೆ ಪರಿಚಯ ಇಲ್ಲ. ಅರ್ಕಲ್ಗೂಡಿಂದ ಇಬ್ಬರು ಯಾರಿದ್ರು ಕರೆಂಟ್ಲಿ ಇರೋರು ಮತ್ತು ಪ್ರೀವಿಯಸ್ಲಿ ಇದ್ದವರು, ಅವರಿಬ್ಬರನ್ನ ಕಳಿಸಿದ್ರು ಕೆಳಗಡೆ ನನ್ನ ಪೆಸಿಫೈ ಮಾಡೋಕ್ಕೆ. ವಾಪಸ್ ಹೋಗೋವಾ
ಮುಂದಕ್ಕೆ ನೋಡ್ಕೊಳ್ಳೋಣ ಅನ್ನತ್ತ. ಇಲ್ಲಿ ಅರ್ಕಲ್ಗೂಡಲ್ಲಿ ಮಾಡಿದ್ರಲ್ಲ ಆ ಥರ. ಅಲ್ಲಿ DYSPಗಳು, ASP, IPS ಆಫೀಸರ್ ಶಾಲು, ಪ್ರೊಬೆಷನರಿ ನನ್ನ ಕ್ವಶನ್ಗೆ ಆನ್ಸರ್ ಮಾಡೋದಲ್ಲಿ ಓಡೋದ್ರು ಅಂತ ನಾ ಹೇಳಿದ್ನಲ್ಲ. ಅವ್ರು ಓಡೋದ್ರು ಕ್ಯಾಬಿನ್ ಬಿಟ್ಟು. SP ಆಫೀಸಿಗೆ ಹೋದರೆ SP ಆಫೀಸಲ್ಲಿ ಹಿಂಗಾಯ್ತು ಕತೆ. ನಮ್ಮ ಮನೆಗೆ ಬರೋದ್ರೊಳಗಡೆ 9 ಗಂಟೆ ರಾತ್ರಿ. ಏನು ಮಾಡಬೇಕು ನಾನು? ಹೈಕೋರ್ಟಿನ ಜನನ ಕೇಳ್ತಾ ಇದ್ದೀನಿ. ಟ್ಯಾಗೂ ಮಾಡ್ತೀನಿ ನಾನು ಹೈಕೋರ್ಟ್ನ. ಈಗ ರೇಟಿಂಗಲ್ಲಿ ಬೇಕಾ ಇವೆಲ್ಲ ವಿಡಿಯೋಗಳದ್ದು ಇದು ಬರೆದ್ಬಿಟ್ಟು ಅದಕ್ಕೇನಂತಾರೆ ID, ವಿಡಿಯೋದು ID ಮತ್ತು ಟೈಟಲ್ ಏನು ಕೊಡ್ತೀನಲ್ಲ ಅದನ್ನು ಬರೆದ್ಬಿಟ್ಟು ಇವೆಲ್ಲನೂ ನೋಡ್ಕೊಂಬಿಟ್ಟು, ಸರ್ ಇದನ್ನ ನನ್ನ ಕಂಪ್ಲೇಂಟ್ ಅಂತ ಕನ್ಸಿಡರ್ ಮಾಡಿ ನೀವು ಯಾರ್ಯಾರ ಮೇಲ್ಗಡೆ ಏನೇನು ಆ್ಯಕ್ಷನ್ ತಗೋಬೇಕು ಮಾಡಿ ನೀವು ಅಂತ. ಇಷ್ಟೊಂದು ಓಪನ್ ಆ್ಯಂಡ್ ಶಟ್ ಕೇಸ್ ಆಯ್ತದೆ. ವಿಜಿಲೆನ್ಸ್ ಕೂತಿರೋ, ಹೈಕೋರ್ಟಲ್ಲಿ ಕೂತಿರೋ ಜನಗಳಿಗೆ ಪ್ರೂಫ್ ನಾನು ಕೊಡ್ತೀನಿ. ಪ್ರೂಫ್ 1.5 ವರ್ಷದ ಮೇಲ್ಗಡೆ ಆಯಿತು ಒಂದು CCTV ಕಳಿಸ್ಬಿಟ್ಟು ನಾ ಕಂಪ್ಲೇಂಟ್ ಬರೆದ್ಮೇಲೆ ಹೈಕೋರ್ಟಿಗೆ ರೈಟಿಂಗಲ್ಲಿ ಇಮೇಲ್ ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ ಇವರು ಅಂದರೆ ಏನರ್ಥ? ಡಿಸ್ಟ್ರಿಕ್ಟಲ್ಲಿ ಮಾಡೋಕ್ಕಾಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ, ಅರ್ಕಲ್ಗೂಡಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಏನರ್ಥ? ಪೂರ ರಿಪೋರ್ಟ್ ಕೊಟ್ಬಿಡ್ಲಿ ಇವರು ಇದ್ದಂಗೆ. ಯಾವತ್ತಿಗೆ ಫಿನಿಷ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೊಟ್ಬಿಡ್ಲಿ. ಇಲ್ಲಿರೋ ಪ್ರಿಸೈಡಿಂಗ್ ಆಫೀಸರು ಚಂಪಾಶ್ರೀ ಕೊಟ್ಬಿಡ್ಲಿ. ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡೋಕ್ಕಾಗುತ್ತೋ ಇಲ್ವ ನೀವೇ ಮಾಡಿರಿ, ಇಲ್ಲೆಲ್ಲ ಹೋದರೆ ಬೇರೆ ಜನಗಳ ಹತ್ರ ಮಾಡಿಸ್ಕೊತೀವಿ. ಹೆಂಗಿದ್ರು ನಮಗೆಲ್ಲ ಮೆಟೀರಿಯಲ್ ಎಲ್ಲ ಕೊಟ್ಟು ಕಳಿಸಿರೋದು ಹೈಕೋರ್ಟಿಂದ. ಹೇಳೋಕ್ಕಾಗೋದಿಲ್ವ ಇವ್ರಿಗೆ? ಬಾಕಿ ಜನಗಳಿಗೆಲ್ಲ ಬಾಯಿಗೆ ಬಂದಂಗೆ ಉಗಿದು ಕಳ್ಸೋಕ್ಕಾಗುತ್ತೆ. ನಾವು ದೊಡ್ಡ ಮನುಷ್ಯರು ಪ್ರಿಸೈಡಿಂಗ್ ಆಫೀಸರ್ಗಳು ಕೋರ್ಟಿಗೆ. ನೋಡ್ರಿ, ನಮ್ಗೆ ನಿದ್ದೆ ಬರ್ತಿಲ್ಲ. 7 ಗಂಟೆ ನಿದ್ದೆ ಮಾಡಬೇಕು ನೋಡು ನೀನು ಅಂತಂದ್ಬಿಟ್ಟು ಪೇಷಂಟಿಗೆ 15-20 ಸಾವಿರ ಫೀಸ್ ತಗೊಂಡು, ಏನು ನರರೋಗ ತಜ್ಞರು ಹೇಳ್ತಾರೆ. ಹೋಗೋದೇ ಬೇಡ. ನಾನು 8 ಸಲ ನ್ಯೂರಾಲಜಿಸ್ಟ್ ಹತ್ರ ಹೋಗಿದ್ದೀನಿ. ನಾನು 35 ವರ್ಷಗಳಿಂದ. ಹಂಗಾಗಿ ಅವ್ರು ಏನು ಹೇಳ್ತಾರೋ ನನಗೆ ಮೊದಲೇ ಗೊತ್ತು. ಇನ್ನು ಅಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ನರರೋಗ ತಜ್ಞರು ಇಲ್ಲ. ಅವ್ರಿಗೆ ಆಲ್ಟರ್ನೇಟಿವ್ ಯಾರೋ ಒಂದು ಇಟ್ಟಾರಂತ ಇಲ್ಲಿ ಬಂದಿದ್ರಲ್ಲ, ಅದೇ ಮೊನ್ನೆ ದಿನ DHO ಆಫೀಸಿಂದ 6 ಜನ ಬಂದ್ಬಿಟ್ಟು ಮಂಗನ ಥರ ನಾಳೆ ಬರ್ತೀವಿ ಕಾರ್ ತಗೊಂಡು, ದೊಡ್ಡನೇ ಕಾರು ಅಂತ ಹೇಳಿದ್ರು, ವಾಪಸ್ ಬಂದಿಲ್ಲ. ಹೆಜ್ಜೆಗೂ ಸಿಕ್ಕಾಕೋತಾರಲ್ಲ ನನ್ನ ಹತ್ರ ಬಂದು ಕಳ್ಳರಿ. ಯಾಕೆ ಏನೋ SP ಮೇಡಮ್ ಹತ್ರ ನನ್ನ ಮುಖ ನೋಡಿದ್ರೆ ಅವರಿಗೆ ನೀರಿಂದ ಹೊರಗಡೆ ತೆಗೆದು ಮೀನಿನ ಥರ ವಿಲ ಒದ್ದಾಡೋ ಲೆವೆಲಿಗೆ ಅವ್ರದ್ದು ಸ್ಟೇಟಸ್ ಇರ್ತದೆ. ಇಲ್ಲಿ ತನಕ ನಾನು SP ಆಫೀಸಿಗೆ 8 ಸಲ ಹೋಗಿದ್ದೀನೋ, ಒಬ್ಬರು ಒಂದು ಸಲನೂ ನಿನ್ನ ಕ್ಯಾಮ್ರಾ ತರಬೇಡ ಒಳಗಡೆ ಅಂತ ಹೇಳಿಲ್ಲ. ಆದರೆ ಇವತ್ತು ನನ್ನ ಕ್ಯಾಮ್ರಾನ ಅವ್ರ ಜೊತೆ 2 ಸೆಕೆಂಡ್ ಏನು ಮಾತಾಡಿದ್ನೋ, ಇಲ್ಲ 1 ನಿಮಿಷ ಅಷ್ಟೇ ಅವರು ಅಯ್ಯೋ ರಾಮ ನನ್ನ ಜೊತೆ ಮಾತಾಡೋದಿಲ್ಲ. ಅವರು ಹಸಿಮೆ ಸಿಗಾಕೊಂಡು ಕೂತವ್ರೆ. ನನ್ನ ಮೇಲ್ಗಡೆನೇ ಅಲಿಗೇಷನ್ ಮಾಡ್ತಾರೆ. ನಿನ್ನ ಸ್ಕೂಟರ್ನ ರಿಪೇರಿ ಮಾಡಿಸ್ಕೊಡೋದು ಇದಕ್ಕೆಲ್ಲ ಪೊಲೀಸರನ್ನ ನಾನು ಮಿಸ್ಯೂಸ್ ಮಾಡ್ಕೊತಿದ್ದೀನಂತೆ. ನಾನು ಹ್ಯಾಂಡ್ ರೈಟಿಂಗಲ್ಲಿ ಬರೆದಿದ್ದೀನಿ ಕಂಪ್ಲೇಂಟ್. ಅವರಿಗೆ ಬೇಕೇ ಬೇಕು ಧಿಕಾರ ಅಂತ ಹೇಳಿ ಫೋರ್ಸ್ ಮಾಡಿ ಬರ್ಸ್ಕೊಂಡಿರೋದು ಕಂಪ್ಲೇಂಟು. ನೋಡ್ರಪ್ಪ, ಯಾರು ಮೇಡಮ್ ಓದಿರೋದೇ ಡೌಟ್. ಯಾಕಂದರೆ ನಾನು ಅದು ಎಲ್ಲೂ ಬರ್ದಿಲ್ಲ ನೀವು ರಿಪೇರಿ ಮಾಡಿಸ್ಕೊಡಿ ನನಗೆ ಸ್ಕೂಟರ್ ಅಂತ. ಯಾರು ಹಿಂಗೆ ಚೀಟಿಂಗ್ ಮಾಡಿ ಹೋಗಿದ್ದಾರೋ, ಈ ಓಕಿನೋವಾ ಕಂಪನಿ ಗಾಯಬಾಗಿರೋ ಶೋರೂಮ್ ಕಳ್ಳರು, ಅವ್ರ ಮೇಲ್ಗಡೆ FIR ಮಾಡಿ ಅಂತ ಬರ್ದಿದ್ದೀನಿ ನಾನು. ನನಗೊಬ್ಳಿಗೆ ಅಲ್ಲ, ಪೂರ ಹಾಸನಕ್ಕೆ ಮಾಡಿದ್ದಾರೆ ಚೀಟಿಂಗು. ಹಾಗಾಗಿ ಕರೆಸಿ ಅವ್ರನ್ನ. ಅರ್ಕಲ್ಗೂಡು ಜನ ಬಿಟ್ಟು ಕಳಿಸಿದ್ಯಾಕೆ? ಹಾಸನ ಜನ ಬಿಟ್ಟು ಕಳಿಸಿದ್ಯಾಕೆ? ಅವ್ರು ಎಲ್ಲಿದ್ರು ಹಾಸನದಲ್ಲಿ? ನೀವು ಸ್ಕೂಟರ್ ರಿಪೇರಿ ಮಾಡಿಸಿದಾಗ ಸ್ಕೂಟ್ರ್ ಪಕ್ಕನೇ ಬಂದು ನಿಂತ್ಕೊಂಡಿದ್ರಲ್ಲ, ಅವರೇ ಮಾಡಿರೋದು. SP ಮೇಡಮಿಗೆ 2 ಕೇಸಲ್ಲಿ ಬುಕ್ ಆಗೋತಾರೆ. ಒಂದು ನಂದು ಚಾರ್ಜ್ ಕಂಟ್ರೋಲರು ಬೇರೆ ಯಾವುದೋ ಸ್ಕೂಟ್ರಿಂದ ತಗೊಂಬಂದು ಹಾಕಿರೋದು ಫೇಕ್, ಒರಿಜಿನಲ್ಲೇ ಇರ್ಬೋದು ಆದರೆ ಬೇರೆ ಸ್ಕೂಟ್ರದ್ದು. ಅಲ್ಲೊಂದು ಕಳ್ಳತನ ಮಾಡಿದ್ದಾರೆ,
ನನ್ನ ಸ್ಕೂಟ್ರದನ್ನು ತಗೊಂಡೋಗಿ ಯಾರಿಗೋ ಮಾರ್ಕೊಂಡಿದ್ದಾರೆ. ಇನ್ನೊಂದು ಕಳ್ಳತನ ಆಗಿದೆ ಅಲ್ಲಿ ಪೊಲೀಸರ ಉಪಸ್ಥಿತಿಯಲ್ಲಿ. ಉದಯ್ ಕುಮಾರ್ ಅನ್ನೋ ಹೆಡ್ ಕಾನ್ಸ್ಟೇಬಲ್ಗಳ ಉಪಸ್ಥಿತಿ ಒಳಗಡೆ ನಾನು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ನನ್ನ ಜಾಗದಲ್ಲಿ ನೀವಿದ್ದೀರ, ನಿಮ್ಮ ಕತೆ ಏನಾಗಿರೋದಪ್ಪ ಹೇಳಿ. ನನ್ನ ಕಣ್ಣು ನೋಡಿ, ನಂಗೆ ನಿದ್ದೆ ಬರೋದಿಲ್ಲ. 12ನೇ ತಾರೀಕು ಗ್ಯಾರಂಟಿ ಅರ್ಕುಲ್ಗುಡಿಗೆ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿರೋದಕ್ಕೆ ನಮ್ಮ ಅಡಿಷನಲ್ SP ತಮ್ಮಯ್ಯ ಸರ್ ನಾನು ಅಲ್ಲಿಂದ ಬಂದಿದ್ದು. ಇಲ್ಲವರೆ ನಾನು ಬತ್ತನೂ ಇರಲಿಲ್ಲ. ನಾನು ಮೆಸೇಜು ಮಾಡಿದ್ದೀನಿ, ಸರ್ ನಾಳೆ ನೀವು ಬರ್ದಲ್ಲೇ ಹೋದರೆ ನಾನು ಭಾಳನೇ ಸೀರಿಯಸ್ ಸ್ಟ್ರೈಕ್ ಮಾಡೋಕ್ಕೆ ಮಾಡ್ತೀನಿ. ನಾನು ಬೇರೆ ಗತಿ ಇಲ್ಲ ನನಗೆ, ಬೇರೆ ವಿಧಿ ಇಲ್ಲ ನನಗೆ ಅಂತ. ಅದು ನಡೆಯುತ್ತೆ 12ನೇ ತಾರೀಕು ನಾಳೆ. ಫಾಲೋ ಮಾಡೋದಾದರೆ ಮಾಡ್ರಪ್ಪ, ರಿಪೋರ್ಟ್ ಮಾಡೋದಾದರೆ ಮಾಡ್ರಪ್ಪ. ಯಾರಿಗೆ ಮಾಡಬೇಕು ಅವರಿಗೆ. ಹಾಸನ SP ಆಫೀಸಲ್ಲೇ ನೆಟ್ಟಿಗೆ ಕೆಲಸ ಮಾಡ್ತಿಲ್ಲ ಜನ ಅಂತ ಹೇಳಿದ್ರೆ ಇನ್ನು ಯಾರ ಹತ್ರ ಏನು ಹೋಗ್ಬಿಟ್ಕೊಳ್ಳೋಣ ನಾವು. ಗೌರ್ಮೆಂಟ್ ಆಫ್ ಕರ್ನಾಟಕನೂ ಟ್ಯಾಗ್ ಮಾಡ್ತೀನಿ ಈ ವಿಡಿಯೋಗೆ ನಾನು. ಏನಾರ ಅವ್ರ ಜಗಳ ನಮ್ಮ CMದು DCMದು ಜಗಳ ನಿಂತಿತ್ತು ಅಂತ ಹೇಳಿದ್ರೆ ಅಟೆಂಡ್ ಮಾಡ್ತಾರೆ ಹೋಮ್ ಡಿಪಾರ್ಟ್ಮೆಂಟ್ ಜನ. ಅವರು ಸೇರ್ಕೊಂಡಾರೋ ಜಗಳಕ್ಕೆ. ಇವಾಗ ನನಗೂ ಬೇಕು CM ಪೊಸಿಷನ್ ಅಂತ. ಎಲ್ಲರೂ CM ಪೊಸಿಷನ್ಗೆ ಜಗಳ ಆಡ್ತಿರುವಾಗ ನನ್ನ ಕಂಪ್ಲೇಂಟ್ ಎಲ್ಲ ಅಟೆಂಡ್ ಮಾಡ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಜನ. ಅಂದರೂ ಬರೀತೀನಿ ನಾನು, ಆಯಿತಾ. ಟ್ಯಾಗ್ ಮಾಡ್ತೀನಿ, ಆಟೋಮೆಟಿಕಲಿ ಅದು ಹೋಗುತ್ತೆ ಅವ್ರಿಗೆ. ಅಡಿಷನಲ್ ಕಂಪ್ಲೇಂಟ್ ಏನು ಬರೆಯೋದು ಬೇಕಾಗಿಲ್ಲ. ನಾನು ನೋಡ್ಕೊಳ್ದಲ್ಲೇ ಹಂಗೆ ಕೂತಿದ್ವಿ ನಾವು ಅನ್ನೋದಾದರೆ ಅಲ್ಲೂ ಬುಕ್ ಆಗೋಯ್ತಾರೆ ಇವರು ಗೌರ್ಮೆಂಟ್ ಜನ. ಇಲ್ಲ ಹೈಕೋರ್ಟ್ ಕಡೆಯಿಂದ ಒಂದು ಸ್ವಲ್ಪ ಹೋಲ್ಡ್ ಇರುತ್ತೇನೋ ಇವ್ರ ಮೇಲೆ ಅನ್ನೋದಾದ್ರೆ ನೋಡೋಣ. ಕರ್ನಾಟಕ ಹೈಕೋರ್ಟಿನ ಜನ ಏನು ಮಾಡ್ತಾರೆ ಈ ಕಳ್ಳರ ಮೇಲ್ಗಡೆ ಆ್ಯಕ್ಷನ್ ತೊಗೊಳಕ್ಕೆ, ಏನು ಇವ್ರದ್ದು ಇನಿಷಿಯೇಟಿವ್ ತಗೋತಾರೆ ಅಂತ ನೋಡೋಣ. ನೀವು ಎಲ್ಲ ನೋಡ್ತಾ ಇರಿ. ತೀರನೇ ವರ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ ಇಲ್ಲಿ ಅರಕಲಗೂಡಿಂದು ಮತ್ತು ಹಾಸನದ್ದು. ಇದು ಹಂಗೆ ಆಗ್ತಾ ಇರೋದು. ಪೊಲಿಟಿಷಿಯನ್ಗಳು ಇವರಷ್ಟು ಜನ ರೂಲ್ ಮಾಡ್ತಾ ಕೂತಾರೇನೋ ಅನ್ನೋ ಥರ ನನ್ನ ಕಣ್ಣಿಗೆ ಕಾಣಿಸ್ತಿದೆ. ನಾನು ಒಂದು ಸಿಂಪಲ್ ಕ್ವಶನ್ ಕೇಳಿದೆ ಅಲ್ಲಿ ನಿನ್ನೆ. ಒಂದು 3 ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ರೂಲ್ ಮಾಡ್ತಿರೋ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಮಹೇಶ್ ಅನ್ನೋರಿಗೆ. ನೋಡಿ ಸರ್, ದಿನಕ್ಕೊಂದು ಕಳ್ಳತನ ಹಾಸನದಲ್ಲಿ. ಬೇರೆ ಕಡೆ ಎಲ್ಲೂ ನಡೆಯೋದಿಲ್ಲ, ಹಾಸನದಲ್ಲಿ ಎಸ್ಪೆಷಲಿ ಲಕ್ಷಾಂತರ ರೂಪಾಯಿಗಳ ಕಳ್ಳತನ. ಮನೆ ಹೊಡೆಯೋದು, ಚಿನ್ನ ತಗೊಂಡೋಗೋದು. ಇದರ ಬಸ್ ಒಳಗಡೆ ಚಿನ್ನ ಕಳೆದೋಯ್ತು. ಇಂತಿಂಥವೆಲ್ಲ ನಿಮ್ಮ ಕಡೆ FIRಗಳು ಫೈಲ್ ಆಯ್ತವೆ ಅಂತ ಪೇಪರಲ್ಲಿ ರಿಪೋರ್ಟ್ ಮಾಡ್ತಾರೆ ಜನ. ದಿನಕ್ಕೊಂದು ತಪ್ಪದೆ, ಆಯಿತಾ. ಯಾವ್ದಾದ್ರು ಒಂದು ಸ್ಟೇಷನಲ್ಲಿ ಫೈಲ್ ಆಗಿರುತ್ತೆ. ನಮಗೆ ಬರೋ ಪೇಪರು, ನಮಗೆ ಬರೋ 6 ಆಕ್ಸಸ್ ಪೇಪರಲ್ಲಿ ಏನು ಬರ್ತಾವೋ ಅಷ್ಟೇ ನಮ್ಮ ಕಣ್ಣಿಗೆ ನಮಗೆ ಬರ್ತಿರೋದು. ಬಾಕಿ ಇನ್ನೂ ಎಷ್ಟವೋ ಯಾರಿಗೆ ಗೊತ್ತು. ಅದೇನು ಸುಳ್ಳೆ ಬರ್ಕೋತಾರೋ ಪೊಲೀಸರು. ಯಾವ್ದಾರ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ಅಂತ ಕಳ್ಳ ವ್ಯವಹಾರ ಮಾಡ್ತಿದ್ದಾರೋ ಅಥವಾ ಎಲ್ಲ ಇವ್ರ ಜೋಬಿಗೆ ಹಾಕೋತಾ ಇದ್ದಾರೋ, ಹಾಕೊಂಬಿಟ್ಟು ನಮ್ಮ ಭಾಗ್ಯಗಳಿಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೋ ನಮ್ಮ CMಗಳಿಗೆ. ಏನೋ ಭಗವಂತನೇ ಬಲ್ಲ. ನಾನು ಕೇಳಿದ ಕ್ವಶನ್ ಇದೆ. ದಿನಕ್ಕೊಂದು ಕಂಪ್ಲೇಂಟು ತಪ್ಪದೇ ನಡೆಯುತ್ತೇನೆ ಹಾಸನದಲ್ಲಿ. ಇಲ್ಲಿ ತನಕ 8 ಜನ ಕಳ್ಳರನ್ನ ಹಿಡ್ಕೊಂಬಂದು ನೀವು ತೋರಿಸಿದ್ದೀರಾ ಪಬ್ಲಿಕ್ಕಿಗೆ. ಅಂದರೆ ಇವ್ರು ಇರ್ತಾರಲ್ಲ ಪತ್ರಿಕೋದ್ಯಮದ ಜನ, ಅವರಿಗೆ ಆ ಪತ್ರಿಕೋದ್ಯಮದ ಜನ ಇಟ್ಕಿದ್ದಾರಾ? ಇಲ್ಲಿ ತನಕ ಕೇಳಿಲ್ಲ ಯಾಕೆ ಈ ಕ್ವಶನ್ ಅವರು? ನಾ ಕೇಳಿದ ಕ್ವಶನು ಅವ್ರು ಯಾಕೆ ಕೇಳಿಲ್ಲ? ದಿನಕ್ಕೊಂದು ಕಳ್ಳತನ ಆಗುತ್ತಲ್ಲ ಮೇಡಮ್. ಇಲ್ಲಿ ತನಕ 8 ಜನ ಹಿಡ್ಕೊಬಂದಿದ್ದೀರಾ ನೀವು. ಹಿಡ್ಕೊಂಬಂದ್ರೆ ನಮಗೆ ಯಾಕೆ ಕೇಳೋಕ್ಕಿಲ್ಲ, ರಿಪೋರ್ಟ್ ಮಾಡೋದಿಲ್ಲ? ನಾವು ರಿಪೋರ್ಟ್ ಮಾಡಬೇಕು ಇಲ್ಲಿ. ಈಗ ಹೇಳಿ, ಕಳ್ಳರೆಲ್ಲಿದ್ದಾರೆ? ಎಲ್ಲ ಕಾಲುಗಳನ್ನ ಕಳ್ಳಗಳು ಅಷ್ಟು ಇದ್ದಾರೆ. ನನ್ನಂಥ ಮನುಷ್ಯರನ್ನ ನಿದ್ದೆ ಬರ್ದಂಗೆ ಮಾಡಿಸ್ಬಿಟ್ಟು ಸೈಲೆಂಟಾಗಿ ಸಾಯಿಸೋಕ್ಕೆ ಮಾಡ್ತಿರೋ ಕಳ್ಳ ವ್ಯವಹಾರ ಇವರು. ಇನ್ನು ನಾಳೆ ಏನು ನಡೆಯುತ್ತೋ ನೋಡ್ಕೊಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಫಾಲೋ ಮಾಡಿ. ಇಂಥ ವಿಡಿಯೋಗಳನ್ನ ನೀವು ಮಾಡಿ ವೈರಲ್. ಅದೇ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು. ನಾನು ಹೇಳ್ತೀನಿ ಹಾಡು, ಆದರೆ ಅದ್ರ ಜೊತೆ ಒಂದು ಮೆಸೇಜ್ ಇರುತ್ತೆ. ಸುಮ್ಮನೆ ಆ ಥರ ಎಲ್ಲ ಹೇಳಲ್ಲ. ಹೇಳಿದ್ರೂ ನಾನು ಆ ಹಾಡು ಮೇಲ್ಗಡೆ ನಂಗೆ ಭಾಳನೇ
ಇದಿರುತ್ತೆ, ಏನಾದ್ರು ಒಂದು ಮೆಸೇಜ್ ಇರುತ್ತೆ ಅಲ್ಲಿ, ಅಂದರೆ ಮಾತ್ರ ಹೇಳಿರ್ತೀನಿ, ಇಲ್ಲದೆ ಹೇಳಿರ್ತೀನಿ. ಹಳೆ ವರ್ಷದಲ್ಲಿ ವುಮೆನ್ಸ್ ಡೇಗೆ ಒಂದು ಹೇಳಿದ್ದೆ, ಇವರಷ್ಟು ಜನಕ್ಕೂ ಹೇಳಿದ್ದೆ, ಮೇಡಮ್ ಸುಜಿತಾ ಮೊಹಮ್ಮದ್ಗೆ, ಸತ್ಯಭಾಮ DC ಗೆ, ಎಲ್ಲರಿಗೂ ಹೇಳಿದ್ದೀನಿ, ನೋಡ್ಕೊಳ್ಳಿ ಹಿಂದೆಗಡೆ ಹೋಗ್ಬಿಟ್ಟು. ಡಾಕ್ಟರ್ ರಾಜ್ಕುಮಾರ್ದು ಅದು ಹಾಡು, ಅಲ್ಲೂ ಒಂದು ಮೆಸೇಜ್ ಇದೆ. ಇವು ಡ್ಯಾನ್ಸ್ಗಳು ಮತ್ತು ಇನ್ಯಾವುದೋ ಜೋಕ್ಗಳು ಇಂಥವನ್ನೆಲ್ಲ ವೈರಲ್ ಮಾಡ್ತಿರಲ್ಲ, ನಿಮಗೊಂದು ನೆಟ್ಟಿಗಿರೋ ಸಮಾಜ ಬೇಕು ಅಂತಿದ್ರೆ ಈ ವಿಡಿಯೋನೂ ವೈರಲ್ ಮಾಡಿ, ಆಯಿತಾ? ವೈರಲ್ ಮಾಡಿ ಅಂತ ಹೇಳಿದ್ರೆ ವೈರಲ್ಲೇ ಆಗಬೇಕು ಅಂತಿಲ್ಲ, ಅಪ್ಪ ಶೇರ್ ಮಾಡ್ರಪ್ಪ, ಶೇರ್ ಮಾಡಿ. ಬೇರೆ ಬೇರೆ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾ, ಅಲ್ಲಿ ಲೈಕ್ ಮಾಡೋದು, ಆಮೇಲೆ ಇದೇನು ಮಾಡೋದು, ಅದಕ್ಕೆ ಏನಾದರೂ ಕಮೆಂಟ್ ಮಾಡೋದು, ಅದು ವರ್ಕೌಟ್ ಆಗಲ್ಲ. ಯೂಟ್ಯೂಬಲ್ಲಿ ಮಾಡಿ, ಆವಾಗ ಅದು ನನ್ನ ಗಮನಕ್ಕೆ ಬರುತ್ತೆ, ಅದಕ್ಕೊಂದು ಲೆಕ್ಕ ಅಂತ ಸಿಗುತ್ತೆ, ಆಯಿತಾ? ಮಾಡಿ ನೋಡೋಣ ನನ್ನ ಹೋರಾಟ ಎಲ್ಲಿ ತನಕ ನಡೆಯುತ್ತೆ ಅಂತ. ಎಷ್ಟು ಹಸಿ ಸುಳ್ಳುಗಳು ಹೇಳ್ತಾರೆ ಇನ್ನು ಈ ಪೊಲೀಸರು ನನಗೆ ಮುಚ್ಚಾಕೊಳ್ಳೋಕ್ಕೆ. ಮೊನ್ನೆ ದಿನ ನಿನ್ನೆ ಅಪ್ಲೋಡ್ ಮಾಡಿದ್ನಲ್ಲ ನಾನು ವಿಡಿಯೋ, ಹೆಂಡು ಕುಡ್ಕ ಬಂದ್ಬಿಟ್ಟು ನನಗೆ ಹೊಡೆದಿದ್ದು. ಲಾಸ್ಟಿಗೆ ಒಂದು ನಾನು ದೇವರೇ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ, ಇವನ ಕಡೆಯಿಂದ ಸಾಯಿಸ್ಬಿಡ್ತಾನೆ ಇವನು. ನನಗೆ 2ನೇ ಅಟೆಂಪ್ಟ್ ಇದು ಕೊಲೆ ಮಾಡೋಕ್ಕೆ, ನನಗೆ ನನ್ನ ಕೂಡಲೇ ಅದೇ ಜಾಗದಲ್ಲಿ, ಅದೇ ಸರ್ಕಲಲ್ಲಿ ಅನಕ್ರು ಒಂದೇ ಒಂದು ವೆರಿ ಕೇರ್ಫುಲಿ ಕೇಳಿಸ್ಕೊಳ್ಳಿ. ನಾನು ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ ಅಂತ ಸ್ಕೂಟ್ರ್ ಬಿಟ್ಕೊಂಡು ಓಡೋದೇ, ಇಲ್ದಲೇ ಹೋದರೆ 2 ನಿಮಿಷ ಅಲ್ಲೇ ನಿಂತಿದ್ರೆ ಪೊಲೀಸರು ಅನ್ನೋದೊಂದು ಪದ ಬರುತ್ತೆ. ಆ ಪದದ ಮುಂದಗಡೆ ಏನು ಹೇಳ್ತಾನೆ ಅವ ಹೆಂಡ ಕುಡ್ಕ, ಅದನ್ನು ನೀಟಾಗಿ ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಅವು ಗೊತ್ತಾಗುತ್ತೆ ಕಳ್ಳರಲ್ಲಿದ್ದಾರೆ ಅಂತ.